ಮತ್ತೊಬ್ಬ SDMC ಸದಸ್ಯನಿಯಾಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ಮೇಡಮ್ ರವರೇ. ಮೊದಲನೇದಾಗಿ ಇವತ್ತು ನಾವು ಈ ಮಹೋನ್ನತವಾಗಿರ್ತಕ್ಕಂಥ ಹಬ್ಬವನ್ನು ಆಚರಣೆ ಮಾಡ್ತೇವೆ ಅನ್ನೋದಕ್ಕೆ ಕಾರಣ ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ನಿಮ್ಮ ಎದುರಿಗಿರ್ತಕ್ಕಂಥ ಎರಡು ವ್ಯಕ್ತಿಗಳು. ಒಂದನೇದು ಗಾಂಧೀಜಿಯವರು, ಇನ್ನೊಂದು ಅಂಬೇಡ್ಕರ್ ಅವರು. ಇವ್ರ ಜೊತೆಗೆ ಬಹಳಷ್ಟು ಜನ ಕೈ ಜೋಡಿಸಿದ್ದಾರೆ. ಆದ್ರೆ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಈ ಎರಡು ಮಹಾನ್ ವ್ಯಕ್ತಿಗಳು. ಗಾಂಧೀಜಿಯವರು ಯಾಕೆ ಪ್ರಮುಖ ಪಾತ್ರವನ್ನು ವಹಿಸ್ತಾರಪ್ಪ ಅಂದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಪಡೀಲಿಕ್ಕೋಸ್ಕರ ಹಗಲಿರುಳು ಶ್ರಮಪಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು. ಅದಾದ ನಂತರ ಈ ಸ್ವಾತಂತ್ರ್ಯ ದೇಶವನ್ನು ಸುಭದ್ರವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದು ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸ್ಕೊಂಡು ಇಡೀ ಪ್ರಪಂಚದಲ್ಲೇ ಅತ್ಯಂತ ಮಾದರಿಯಾಗಿರ್ತಕ್ಕಂಥ ಸಂವಿಧಾನವನ್ನ ನಮಗೆಲ್ಲ ಇವತ್ತು ಕೊಟ್ಟರು. ಇಡೀ ದೇಶಾದ್ಯಂತ ಇವತ್ತು ನಾವೆಲ್ಲ ಈ ದೇಶದ ಪ್ರಜೆಗಳು ಹೀಗಿದ್ದೇವೆ ಅಂದ್ರೆ ಅದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಕಾರಣನೇ ಯಾವುದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಆ ಸಂವಿಧಾನವನ್ನ ಬಿಟ್ಟು ನಾವು ಯಾವತ್ತೂ ಆಚೆ ಈಚೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಎರಡು ಮಹಾಚೇತನಗಳಿಗೆ ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯ ಮೂಲಕ ಧನ್ಯವಾದಗಳನ್ನ ಸಲ್ಲಿಸೋಣ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಅಂತೇಳಿ ಹೇಳ್ತಾ, ಆಗ್ಬೇಕು ಅನ್ನೋದಾದ್ರೆ ನಾವೆಲ್ಲರೂ ಮೊದಲು ಈಗ NP ಸರ್ ಹೇಳಿದ್ರಲ್ಲ, ಮೊದಲು ಮಾನವನಾಗಬೇಕು. ಅಂದ್ರೆ ಈ ದೇಶ ನಂದು, ಈ ದೇಶದಲ್ಲಿರ್ತಕ್ಕಂಥ ಕಾಯ್ದೆ ಕಾನೂನು ನೀತಿ ನಿಯಮಗಳು ಎಲ್ಲವೂ ನನಗೆ ಅನ್ವಯ ಆಗ್ತಕ್ಕಂಥವು ಅನ್ನೋ ಭಾವನೆಯನ್ನು ನಾವು ತಿಳ್ಕೊಂಡು ಆ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನೆಲ್ಲ ಕಾಯ್ದೆ ಕಾನೂನುಗಳನ್ನು ಮಾಡಿದಾರೋ ಆ ಎಲ್ಲ ಕಾಯ್ದೆ ಕಾನೂನುಗಳಿಗೆ ಚ್ಯುತಿ ಬರದ ಹಾಗೆ ನಾವು ನಲ್ಲಿ ಶಾಲೆಯ ಸಂವಿಧಾನವನ್ನು ಪಾಲನೆ ಮಾಡಲ್ಲ ನಾವು ಮಾಡಿದಾಗ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡೋದಕ್ಕೋಸ್ಕರ ಇವತ್ತು ಆ ಒಂದು ಶಾಲೆಯ ಪರಿಚಯವನ್ನು ಮಾಡಿಕೊಳ್ಬೇಕು. ಮೊಟ್ಟ ಮೊದಲಿಗೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲೆ ವಿಭಾಗ ಈ ಒಂದು ವಿದ್ಯಾರ್ಥಿಗಳ ಪರಿಚಯ ಆಗ್ತಾ ಇದೆ. ಅದೇ ರೀತಿಯಾಗಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆ ಈ ಒಂದು ತಂಡಗಳ ಪರಿಚಯ ಆಗ್ತಾ ಇದೆ. ಅದೇ ರೀತಿಯಾಗಿ ಪಬ್ಲಿಕ್ ಶಾಲೆ, ಉರ್ದು ಪಬ್ಲಿಕ್ ಶಾಲೆ ಈ ಒಂದು ತಂಡಗಳ ಪರಿಚಯ ಆಗ್ತಾ ಇದೆ. ಈ ಒಂದು ತಂಡದ ಪರಿಚಯ. ಅದೇ ರೀತಿಯಾಗಿ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆ ಶಿರಳಕೊಪ್ಪ ಈ ಒಂದು ತಂಡಗಳ ಪರಿಚಯ ಆಗ್ತಾ ಇದೆ. ಅದೇ ರೀತಿಯಾಗಿ ಹಿರಿಯ ಪ್ರಾಥಮಿಕ ಕರ್ನಾಟಕ ಪಬ್ಲಿಕ್ ಶಾಲೆ ಇವರ ತಂಡಗಳ ಪರಿಚಯ ಆಗ್ತಾ ಇದೆ. ಅದೇ ರೀತಿಯಾಗಿ ಹೋಮ್ ಗಾರ್ಡ್ ಅವರ ಒಂದು ತಂಡಗಳನ್ನು ಪರಿಚಯ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೇವಾ ಆಂಗ್ಲ ಮಾಧ್ಯಮ ಶಾಲೆ ಈ ಒಂದು ತಂಡದ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರೌಢಶಾಲೆಯ ಒಂದು ತಂಡ ಪರಿಚಯ ಅದೇ ರೀತಿಯನ್ನು ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಗುರುಕುಲ ಶಾಲೆ ಆಂಗ್ಲ ಮಾಧ್ಯಮ ಶಾಲೆ ಈ ಒಂದು ತಂಡದ ಪರಿಚಯ ಹೋಗ್ತಾ ಇದೆ. ಅದೇ ರೀತಿಯಾಗಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹಳ್ಳೂರು ಒಂದು ತಂಡದ ಪರಿಚಯ ಆಗ್ತಾ ಪತ್ರಿಕಾ ಮಾಧ್ಯಮ ಮಿತ್ರರೇ, ಮೊದಲನೇದಾಗಿ ತಮ್ಮೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ಜನವರಿ 26 ನಾವೆಲ್ಲ ಗಣರಾಜ್ಯೋತ್ಸವ ದಿನವನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ದಿವಸ ಭಾರತೀಯರಾದ ನಮ್ಮೆಲ್ಲರಿಗೂ ದೇಶ ಪ್ರೇಮವನ್ನು ಇಮ್ಮಡಿಗೊಳಿಸುವ, ನಮ್ಮ ದೇಶದ ಚರಿತ್ರೆಯನ್ನು ನೆನೆಯುವ, ಅಷ್ಟೇ ಅಲ್ಲದೆ ದೇಶದ ಭವಿಷ್ಯಕ್ಕಾಗಿ ಚಿಂತನೆಯನ್ನು ಮಾಡುವ ಹಾಗೂ ಭವ್ಯ ಭಾರತಕ್ಕಾಗಿ ಪಣ ತೊಡ್ತಕ್ಕಂಥ
ದಿನ ಈ ಗಣರಾಜ್ಯೋತ್ಸವ ದಿನವಾಗಿದೆ. ಇಂದು ನಾವು 77ನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಅದು ನಮ್ಮ ಸಂವಿಧಾನ ಜಾರಿಯಾದ ದಿನವಾದ. ತಮ್ಮೆಲ್ಲರಿಗೂ ತಿಳಿದಿರುವಂತೆ